ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹಾಬೀಸ್ ಆಫ್ ಶುಭಾ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿಂಪಲ್ ಆಗಿ ಲಕ್ಷ್ಮಿ ಕಳಸಕ್ಕೆ ಸೀರೆನ ಯಾವ ರೀತಿ ಉಡಿಸೋದು ಅನ್ನೋ ಒಂದು ವಿಧಾನವನ್ನ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಕಂಪ್ಲೀಟ್ ಆಗಿ ಸೀರೆನ ಓಪನ್ ಮಾಡಿಕೊಂಡು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇದು ಎರಡೂ ಸೈಡ್ ಬಾರ್ಡರ್ ಇರ್ತಕ್ಕಂಥ ಸೀರೆ, ಮಧ್ಯಕ್ಕೆ ಕರೆಕ್ಟ್ ಆಗಿ ಫೋಲ್ಡ್ ಮಾಡ್ಕೋಬೇಕು. ನಿಮಗೆ ಎರಡೂ ಸೈಡಿನ ಬಾರ್ಡರ್ ಕೂಡ ಈಕ್ವಲ್ ಆಗಿರ್ಬೇಕು, ಆವಾಗ ಈ ರೀತಿ ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ. ನಾನಿವಾಗ ಫೋಲ್ಡ್ ಮಾಡ್ಕೊಂಡು ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಸೆರ್ಗಿನ ಕಡೆ ಇದೆಯಲ್ಲ, ಸೆರ್ಗಿನ ಕಡೆಯಿಂದ 1.5 ಮಾರ ಆಗುವಷ್ಟು ಬಿಟ್ಟು ಉಳಿದಿರುವಂತ ಸೀರೆನ ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಅವಾಗವಾಗ ಈ ಬಾರ್ಡರ್ಗಳು ಎರಡೂ ಕೂಡ ಈಕ್ವಲ್ ಆಗಿ ಜೋಡಿಸ್ಕೊಳ್ತಾ ನಾನಿಲ್ಲಿ ನೆರಿಗೆನ ಮಾಡ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ ನನ್ಗಿಲ್ಲಿ ಒಂದು 15 ನೆರಿಗೆಗಳು ಬಂದಿದೆ. ಅಂದ್ರೆ ಅರ್ಧ ಸೀರೆ ಆಗುವಷ್ಟು ನಾನು ಲಕ್ಷ್ಮಿ ಕಾಲ್ಗಳು ಜೋಡಿಸೋದಿಕ್ಕೆ ಹಾಗೇನೆ ಸೆರ್ಗೆಗೆ ಬಿಟ್ಟು ಉಳಿದಿರುವಂತ ಸೀರೆನ ಈ ರೀತಿ ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಒಂದೇ ಸಲ ಈ ತರ ನೆರಿಗೆಗಳು ಮಾಡ್ಕೊಳಕ್ಕಾಗ್ಲಿಲ್ಲ ಅಂದ್ರೆ ಒಂದೊಂದು 5-6 ನೆರಿಗೆಗಳಾದ ತಕ್ಷಣ ಅಲ್ಲಲ್ಲಿ ಕ್ಲಿಪ್ಗಳನ್ನ ಹಾಕೊಂಡು ನೆರಿಗೆಗಳನ್ನ ಮಾಡ್ಕೊಳ್ಳಿ. ನೋಡಿ, ಇವಾಗ 15 ನೆರಿಗೆಗಳಾಗಿದೆ. ನೆರಿಗೆಗಳಾದ್ಮೇಲೆ ಈ ರೀತಿ ಕರೆಕ್ಟ್ ಆಗಿ ಈಕ್ವಲ್ ಆಗಿ ಜೋಡಿಸ್ಕೊಂಡು ಅಲ್ಗೊಂದು ದೊಡ್ಡ ಸೇಫ್ಟಿ ಪಿನ್ ಅನ್ನ ಹಾಕೊಳ್ತಾ ಇದ್ದೀನಿ. ಪಿನ್ನ ಸ್ವಲ್ಪ ಆದಷ್ಟು ದೊಡ್ಡದಾಗಿರೋದು ಹಾಕೊಳ್ಳಿ. ಕ್ಲಾತ್ ಗಟ್ಟಿ ಇರುತ್ತಲ್ಲ, ಹಾಗಾಗಿ ಎಲ್ಲಾ ನೆರಿಗೆಗಳನ್ನು ಕೂಡ ಜೋಡಿಸ್ಲಿಕ್ಕೆ ಆಗಲ್ಲ. ನೆಕ್ಸ್ಟ್ ಈ ಕಡೆ ಬಾರ್ಡರ್ ಇರುತ್ತಲ್ಲ, ಆ ಸೈಡನ್ನು ಕೂಡ ಕರೆಕ್ಟ್ ಆಗಿ ಜೋಡಿಸ್ಕೊಂಡು ಈಕ್ವಲ್ ಆಗಿ ನಾನು ಅಲ್ಲಿಗೆ ದಾರದಿಂದ ಅದನ್ನ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಗೆ ದಾರನ ಕಟ್ಕೊಳ್ತಾ ಇದ್ದೀನಿ, ಇಲ್ಲಿಗೆ ಪಿನ್ ಹಾಕೊಳ್ತಾ ಇಲ್ಲ. ದಾರನ ಏನಕ್ಕೆ ಹಾಕೊಳ್ತಾ ಇದ್ದೀನಿ ಅಂದ್ರೆ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಒಂದು ಹಸಿ ನೂಲಿನಿಂದ ಕಟ್ಕೊಳ್ತಾ ಇದ್ದೀನಿ. ಈ ರೀತಿ ನೋಡಿ, ಈ ರೀತಿ ಕಟ್ಟಿದ್ದಾಗಿದೆ. ಇವಾಗ ಬಾರ್ಡರ್ ಏನಿದೆ ನೋಡಿ, ಬಾರ್ಡರ್ ಸೈಡ್ ಅಲ್ಲಿ ನಾವು ಗುಂಡ್ಪಿನ್ಗಳನ್ನ ಹಾಕೋಬೇಕಾಗುತ್ತೆ. ನೋಡಿ, ಎರಡೆರಡು ನೆರಿಗೆಗಳನ್ನ ಸೇರಿಸಿ ನಾನು ತೋರಿಸ್ತಿದ್ದೀನಲ್ಲ, ಇದೇ ರೀತಿನಲ್ಲಿ ನೀವು ಎಲ್ಲವಕ್ಕೂ ಕೂಡ ಗುಂಡ್ಪಿನ್ನ ಹಾಕೋಬೇಕಾಗುತ್ತೆ. ಗುಂಡ್ಪಿನ್ನ ಹಾಕೊಳ್ಳೋದ್ರಿಂದ ನಾವು ನೆರಿಗೆಗಳನ್ನ ಸ್ಪ್ರೆಡ್ ಮಾಡಿದಾಗ ತುಂಬಾನೇ ಚೆನ್ನಾಗಿ ಬರುತ್ತೆ ಅಲಂಕಾರ. ಹಾಗಾಗಿ ಈ ಒಂದು ವಿಧಾನವನ್ನ ನಾನಿಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಏನಾದ್ರೂ ನೆರಿಗೆಗಳು ಸುಕ್ಕಾಗಿದ್ರೆ ಅದನ್ನ ಸರಿ ಮಾಡಿಕೊಂಡು ಗುಂಡ್ಪಿನ್ಗಳನ್ನ ಹಾಕೊಳ್ಳಿ. ಎಲ್ಲಾ ನೆರಿಗೆಗಳಿಗೂ ಕೂಡ ಹಾಕೋಬೇಕು. ಆ ಬಾರ್ಡರ್ ಏನಿದೆ ಅಷ್ಟಕ್ಕೂ ಕೂಡ ನಾನಿಲ್ಲಿ ಗುಂಡ್ಪಿನ್ಗಳನ್ನ ಹಾಕೊಂಡು ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಅಲಂಕಾರ ತುಂಬಾನೇ ಈಸಿ ಆಗಿರುತ್ತೆ, ಸ್ವಲ್ಪ ಟ್ವಿಸ್ಟ್ ಆಗಿರುತ್ತೆ, ಬಟ್ ತುಂಬಾ ಈಸಿ, ಬೇಗನೆ ಮಾಡಬಹುದು. ನೋಡಿ, ಇದೇ ರೀತಿ ಎಲ್ಲಾ ನೆರಿಗೆಗಳಿಗೂ ಕೂಡ ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ. ಆದಷ್ಟು ಕೂಡ ನೆರಿಗೆಗಳನ್ನ ಸಮವಾಗಿ ಜೋಡಿಸ್ಕೊಂಡು ಹಾಕೊಳ್ಳಿ. ನೋಡಿ, ಇವಾಗ ಎಲ್ಲದಕ್ಕೂ ಕೂಡ ನಾನು ಇಲ್ಲಿ ಗುಂಡ್ಪಿನ್ ಹಾಕಿದ್ದಾಗಿದೆ. ಈ ಸೈಡ್ ಪಿನ್ ಹಾಕಿದೀವಲ್ಲ, ಇಲ್ಗೂ ಕೂಡ ನಾವು ದಾರವನ್ನ ಟೈಟ್ ಆಗಿ ಕಟ್ಕೋಬೇಕಾಗುತ್ತೆ. ಇದು ಬಿಂದಿಗೆಯ ಮಧ್ಯಭಾಗಕ್ಕೆ ಕಟ್ಟಬೇಕು. ಹಾಗಾಗಿ ಇಲ್ಲಿ ಒಂದು ಹಸಿ ನೂಲಿನಿಂದ, ಒಂದು ದೊಡ್ಡ ಹಸಿ ನೂಲ್ನ ಕಟ್ಕೊಳ್ಳಿ. ಅಲ್ಲಿಗೆ ಬಿಂದಿಗೆ ಎಷ್ಟು ದಪ್ಪ ಇರುತ್ತೆ ನೋಡಿ, ಅಷ್ಟು ಉದ್ದದ್ದು ದಾರವನ್ನ ಕಟ್ಕೊಳ್ಳಿ. ನೋಡಿ, ಇವಾಗ ಇದಿಷ್ಟನ್ನು ಗುಂಡ್ಪಿನ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಿದ್ದೀರಲ್ಲ, ತುಂಬಾನೇ ಚೆನ್ನಾಗಿದೆ. ಇನ್ನು ಅರ್ಧ ಸೀರೆ ಏನಿದೆ ಅಂದ್ರೆ ಸೆರ್ಗಿನ ಭಾಗ ನೋಡಿ, ಇಷ್ಟು ಸೀರೆನೂ ಕೂಡ ನಾನು ಹಾಗೇನೆ ಬಿಟ್ಕೊಂಡಿದ್ದೀನಿ. ಇಲ್ಲಿ ಸೆರ್ಗಿನ ಭಾಗನ ನಾನು ಇವಾಗ ರೆಡಿ ಮಾಡ್ಕೊಳ್ತಾ ಇಲ್ಲ, ಉಡಿಸುವಾಗ್ಲೇನೆ ನಾನು ಸೆರ್ಗುನು ಕೂಡ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಈ ಕಡೆ ಬ್ಲೌಸ್ ಪೀಸ್ ತಗೊಂಡಿದ್ದೀನಿ. ಎರಡೂ ಸೈಡು ಬಾರ್ಡರ್ ಇರ್ತಕ್ಕಂತಹ ಬ್ಲೌಸ್ ಪೀಸ್ ಇದನ್ನ 4 ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ, ಲಕ್ಷ್ಮಿಯ ಕೈಗಳನ್ನ ಜೋಡಿಸೋದಿಕ್ಕೆ ಅಂತ ಹೇಳ್ಬಿಟ್ಟು. ನೋಡಿ, ಈ ತರ ಈಕ್ವಲ್ ಆಗಿ 4 ಫೋಲ್ಡಿಂಗ್ ಮಾಡ್ಕೊಂಡು ಜಸ್ಟ್ ಬಾರ್ಡರ್ ಏನಿದೆ ನೋಡಿ, ಆ ಬಾರ್ಡರ್ಗೆ ಕೈಗಳನ್ನ ಜೋಡಿಸ್ಕೋಬೇಕಾಗುತ್ತೆ. ಯಾವ ಕಡೆ ಓಪನ್ ಇರುತ್ತೆ ನೋಡಿ, ಆ ಓಪನ್ ಇರುವಂತಹ ಪಾರ್ಟ್ ನ ಕ್ಲೋಸ್ ಇರ್ತಕ್ಕಂಥ ಪಾರ್ಟ್ ಕಡೆ ತಂದು ಟೈಟ್ ಆಗಿ ಹಿಡಿದು ನಾವು ಒಂದು 3 ಕಡೆ ಗುಂಡ್ಪಿನ್ ಹಾಕಬೇಕಾಗುತ್ತೆ. ಸೈಡ್ ಅಲ್ಲಿ ಗುಂಡ್ಪಿನ್ ಬರಬೇಕು, ಆ ರೀತಿ ಹಾಕೊಳ್ಳಿ. ಸೆಂಟ್ರಲ್ ಬರಬಾರ್ದು. ನೋಡಿ, ಈ ತರ ಸೈಡ್ ಬರಬೇಕು. ಅಲ್ಲಿಗೆ ಟೈಟ್ ಆಗಿ ಹಿಡಿದು ಜಸ್ಟ್ ಬಾರ್ಡರ್ ಮಾತ್ರ ಕಾಣಿಸ್ಬೇಕು, ಆ ರೀತಿನಲ್ಲಿ ಹಿಡಿದು ಗುಂಡ್ಪಿನ್ಗಳನ್ನ ಹಾಕೊಳ್ತಾ ಇದ್ದೀನಿ 3 ಸೈಡ್ ಅಲ್ಲಿ. ಎರಡೂ ಸೈಡು ಕೂಡ ನಾವು ಇದೇ ರೀತಿ ಮಾಡ್ಕೋಬೇಕಾಗುತ್ತೆ. ಈ ತರ ಮಾಡೋದ್ರಿಂದ ಬಿಂದಿಗೆಗೆ ನಾವು ಬ್ಲೌಸ್ ಪೀಸ್ ನ ಜೋಡಿಸೋದು ಸ್ವಲ್ಪನೂ ಕೂಡ ಕಷ್ಟ ಆಗಲ್ಲ, ತುಂಬಾ ಈಸಿಯಾಗಿ ಜೋಡಿಸಬಹುದು. ಫಸ್ಟೇ ನಾವು ಬ್ಲೌಸ್ ಪೀಸ್ ನ ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬಾ ಈಸಿಯಾಗಿ ನಾವು ಬ್ಲೌಸ್ ಪೀಸ್ ನ ಲಕ್ಷ್ಮಿಯ ಕಳಸಕ್ಕೆ ಅಲಂಕಾರವನ್ನ ಮಾಡಬಹುದು. ನೋಡಿ, ಇವಾಗ ಈ ಸೈಡನ್ನು ಕೂಡ ನಾನು ಅದೇ ಒಂದು ವಿಧಾನದಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಯಾವ ಕಡೆ ಓಪನ್ ಇರುತ್ತೆ ನೋಡಿ, ಅದನ್ನ ಈ ರೀತಿ ತಗೊಬಂದು ಕ್ಲೋಸ್ ಇರೋ ಕಡೆ ಈ ತರ ಟೈಟ್ ಆಗಿ ಹಿಡ್ಕೊಂಡು ಗುಂಡ್ಪಿನ್ಗಳನ್ನ ಹಾಕೋಬೇಕಾಗುತ್ತೆ. ಒಂದ್ 3 ಕಡೆ ಹಾಕೊಳ್ಳಿ ಸಾಕು. ಟೈಟ್ ಆಗಿ ಹಿಡಿದಷ್ಟು ಕೂಡ ಮಾಮೂಲಿ ನಾವು ಯೂಶಲಿ ಯಾವ ತರ ಬ್ಲೌಸ್ ನ ಹಾಕೊಳ್ತೀವಿ ಅದೇ ರೀತಿ ಕಾಣಿಸುತ್ತೆ ಲಕ್ಷ್ಮಿಯ ಕೈಗಳು. ನೋಡಿ, ಇವಾಗ ಎರಡೂ ಕೈಗಳ ಅಲಂಕಾರ ಕೂಡ ಮುಗ್ದಿದೆ. ನೆಕ್ಸ್ಟ್ ಈ ಕಡೆ ಒಂದು ಟೇಬಲ್ ಇಟ್ಟಿದ್ದೀನಿ. ಟೇಬಲ್ ಮೇಲೆ ಒಂದು ಪೀಠ, ಅದ್ರ ಮೇಲೆ ಒಂದು ಬಟ್ಟೆನ ಹಾಕೊಂಡಿದ್ದೀನಿ, ವೈಟ್ ಕ್ಲಾತ್. ಅದ್ರ ಮೇಲೆ ಒಂದು ಬಿಂದಿಗೆ ಇಷ್ಟೇ ದಪ್ಪ ಇರಬೇಕು ಅಂತ ಏನಿಲ್ಲ, ಚಿಕ್ಕ ಬಿಂದಿಗೆ ಆದ್ರೂ ಪರವಾಗಿಲ್ಲ, ಸ್ವಲ್ಪ ಹೈಟ್ ಆಗಿರೋದೇ ತಗೊಳ್ಳಿ, ತುಂಬಾನೇ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಇವಾಗ ಕೈಗಳನ್ನ ಜೋಡಿಸ್ತಾ ಇದ್ದೀನಿ. ಬಿಂದಿಗೆಗೆ ನಾವು ಕಡ್ಡಿನ ಗಟ್ಟಿಯಾಗಿ ಕಟ್ಕೊಂಡಿರ್ತೀವಲ್ಲ, ಅದಕ್ಕೆ ನಾವಿವಾಗ ಕೈಗಳನ್ನ ಈ ರೀತಿ ಜೋಡಿಸ್ಕೊಂಡು ನೋಡಿ
ಈ ರೀತಿ ಕೈಗಳನ್ನ ಜೋಡಿಸಿದ್ದಾದ್ಮೇಲೆ ಕೈಗಳು ಸರಿಯಾಗಿ ನಿಲ್ತಾ ಇರಲ್ಲ, ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಅಲ್ಲಿಗೆ ಒಂದೊಂದು ಸೇಫ್ಟಿ ಪಿನ್ ಅನ್ನ ಹಾಕೊಂಡು ಟೈಟ್ ಆಗಿ ನಾವು ಎರಡು ಕಡೆ ಸೇಫ್ಟಿ ಪಿನ್ ಅನ್ನ ಹಾಕೋಬೇಕಾಗುತ್ತೆ. ನಾನು ಎರಡೂ ಸೈಡ್ ಅಲ್ಲೂ ಕೂಡ ಸೇಫ್ಟಿ ಪಿನ್ ಅನ್ನ ಹಾಕೊಂಡು ಇದನ್ನ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೇನೆ ಮಧ್ಯ ಭಾಗದಲ್ಲಿ ಇರ್ತಕ್ಕಂಥ ಕ್ಲಾತ್ ಅನ್ನ ಸ್ವಲ್ಪ ಟೈಟ್ ಆಗಿ ಹಿಡಿದು ಕಂಪ್ಲೀಟ್ ಆಗಿ ಆ ಬಿಂದಿಗೆ ಕವರ್ ಆಗಬೇಕು. ಆ ರೀತಿ ಮಾಡಿಬಿಟ್ಟು ಹಿಂದೆಯಿಂದ ಒಂದು ದೊಡ್ಡ ಸೇಫ್ಟಿ ಪಿನ್ ಅನ್ನ ಹಾಕೊಂಡು ಇದನ್ನ ಕವರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಂತ ಹೇಳಿದ್ರೆ ಲಕ್ಷ್ಮಿಯ ಅಂದ್ರೆ ಕಳಸಕ್ಕೆ ಚೆಸ್ಟ್ ಭಾಗ ಬೇಕು ಅಂತ ಹೇಳಿದ್ರೆ ನೀವು ಬ್ಲೌಸ್ ಪೀಸ್ ಇರುತ್ತಲ್ಲ ಇದನ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮಧ್ಯದಲ್ಲಿ ಹಾಕ್ಬಿಟ್ಟು ಟೈಟ್ ಆಗಿ ನೀವು ಒಂದು ದಾರವನ್ನ ಅಂದ್ರೆ ಈ ಬಿಂದಿಗೆ ಮಧ್ಯ ಭಾಗಕ್ಕೆ ಒಂದು ದಾರವನ್ನ ಕಟ್ಕೋಬಹುದು. ಬಟ್ ನಾನಿಲ್ಲಿ ಬಿಂದಿಗೆ ದಪ್ಪ ಇದೆ, ಹಾಗಾಗಿ ನಾನು ಅದೇ ಲುಕ್ ಆಗಿ ಕಾಣಿಸ್ತಾ ಇದೆ, ಹಾಗಾಗಿ ನಾನು ಇಲ್ಲಿ ಯಾವುದೇ ಬ್ಲೌಸ್ ಪೀಸ್ ಆಗಲಿ ಸ್ಪಾಂಜ್ ಆಗಲಿ ಏನು ಯೂಸ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ನಾವಿಲ್ಲಿ ನೆರಿಗೆಗಳನ್ನ ಮಾಡ್ಕೊಂಡಿದೀವಿ ನೋಡಿ, ಆ ನೆರಿಗೆಗಳನ್ನ ಕರೆಕ್ಟ್ ಆಗಿ ಆ ಬಿಂದಿಗೆ ಮಧ್ಯ ಭಾಗಕ್ಕೆ ಬರಬೇಕು. ಆ ರೀತಿನಲ್ಲಿ ಕಟ್ಕೋಬೇಕಾಗುತ್ತೆ ಟೈಟ್ ಆಗಿ. ನೋಡಿ ಈ ರೀತಿ ಕಟ್ಟಿದಾದ್ಮೇಲೆ ದೇವಿಯ ಕಾಲ್ಗಳಿಗೆ ನಾನು ವೆಲ್ವೆಟ್ ಬ್ಲೌಸ್ ಇಂದ ಈ ರೀತಿ ಕವರ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ದಪ್ಪ ಇರಲಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಇವಾಗ ದೇವಿಯ ಎಡಭಾಗದ ಕಾಲನ್ನ ತಗೊಂಡು ಈ ರೀತಿ ಜಸ್ಟ್ ಬಾರ್ಡರ್ ಬರಬೇಕು ಆ ರೀತಿ ಕವರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ತಗೊಂಡಿರುವಂತಹ ಬಾರ್ಡರ್ ಮೇಲ್ಭಾಗದಲ್ಲಿ ಬಂದಿರತಕ್ಕಂತಹ ಬಾರ್ಡರ್ನ ತಗೊಂಡು ಈ ರೀತಿ ಕವರ್ ಮಾಡಬೇಕು. ಕೆಳಭಾಗದಲ್ಲಿ ಇರ್ತಕ್ಕಂಥ ಬಾರ್ಡರ್ನ ತಗೊಂಡ್ರೆ ಸೀರೆ ಉಲ್ಟಾ ಆಗ್ಬಿಡುತ್ತೆ, ಹಾಗಾಗಿ ಮೇಲ್ಭಾಗದಲ್ಲಿ ಬಂದಿದೆಯಲ್ಲ ಆ ಬಾರ್ಡರ್ನ ಈ ಕಾಲ್ಗಳಿಗೆ ಜೋಡಿಸ್ಬಿಟ್ಟು ಅಲ್ಲೊಂದು ಸೇಫ್ಟಿ ಪಿನ್ ಅನ್ನು ಹಾಕೊಂಡು ಈ ರೀತಿ ಕವರ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಆದ್ಮೇಲೆ ಇಲ್ಲಿ ಉಳಿದಿರೋ ಕ್ಲಾತ್ ಏನಿದೆ, ಸೀರೆ ಉಳಿದಿರುವಂತ ಎಕ್ಸ್ಟ್ರಾ ಸೀರೆ ಏನಿದೆ ಅದೆಲ್ಲವನ್ನು ಕೂಡ ನಾನು ಪೀಠದ ಒಳಭಾಗಕ್ಕೆ ಈ ರೀತಿ ಸೇರಿಸ್ಕೊಂಡಿದ್ದೀನಿ. ಎಲ್ಲೂ ಕೂಡ ಸೀರೆ ಹರಡ್ಕೊಂಡಿರಬಾರ್ದು, ನೀಟಾಗಿ ಅದನ್ನ ಫುಲ್ ಕವರ್ ಮಾಡ್ಬಿಡ್ಬೇಕು. ಜಸ್ಟ್ ಕಾಲ್ ಮಾತ್ರ ಕಾಣಿಸೋ ತರ ಮಾಡ್ಕೋಬೇಕಾಗುತ್ತೆ ನಾವು. ನೆಕ್ಸ್ಟ್ ಈ ರೀತಿ ಕಾಲನ್ನ ಜೋಡಿಸಿದ್ದಾದ್ಮೇಲೆ ಕೆಳಭಾಗದಲ್ಲಿ ಇರ್ತಕ್ಕಂಥ ನೆರಿಗೆನ ತಗೊಂಡು ಕಾಲನ್ನ ಜೋಡಿಸಿರ್ತೀವಲ್ಲ ಎಡಭಾಗದ ಕಾಲು ಅಲ್ಲಿವರೆಗೂ ಕೂಡ ನಾವು ಜೋಡಿಸ್ಕೋಬೇಕಾಗುತ್ತೆ. ಅಂದ್ರೆ ಅಲ್ಲಿಗೆ ತಗೊಂಡೋಗಿ ಅಲ್ಲೊಂದು ಸೇಫ್ಟಿ ಪಿನ್ ಅನ್ನ ಹಾಕ್ಬೇಕಾಗುತ್ತೆ. ನೀವು ಇಲ್ಲಿ ನೋಡ್ತಿದ್ದೀರಲ್ಲ ನೋಡಿ, ಇವಾಗ ಈ ಬಾರ್ಡರ್ ಏನಿದೆ ಇದನ್ನ ಫುಲ್ ಕಾಲೇನಿದೆ ದೇವಿಯ ಕಾಲು ಅಲ್ಲಿವರೆಗೂ ತಗೊಂಡೋಗಿ ಅಲ್ಲೊಂದು ಸೇಫ್ಟಿ ಪಿನ್ ಅನ್ನ ಹಾಕ್ತೀನಿ. ಅವಾಗ ಅಲ್ಲಿರ್ತಕ್ಕಂಥ ಸೀರೆ ಆಗ್ಲಿ ಯಾವುದು ಕೂಡ ಕಾಣಿಸಲ್ಲ, ತುಂಬಾನೇ ಲುಕ್ ಆಗಿ ಕಾಣಿಸುತ್ತೆ. ನೋಡಿ ಇವಾಗ ಅಲ್ಲೊಂದು ಸೇಫ್ಟಿ ಪಿನ್ ಅನ್ನು ಹಾಕೊಂಡಿದ್ದೀನಿ. ಜಸ್ಟ್ ದೇವಿಯ ಕಾಲ್ ಮಾತ್ರ ಕಾಣಿಸ್ಬೇಕು, ಆ ರೀತಿನಲ್ಲಿ ನಾವು ನೆರಿಗೆನ ಸೇರಿಸ್ಕೋಬೇಕಾಗುತ್ತೆ. ನೋಡಿ ಉಳ್ದಿರೋಂತ ನೆರಿಗೆಗಳನ್ನ ನಾನು ಇಲ್ಲಿ ಸರಿ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈ ಕಡೆ ಸೆರ್ಗೇನಿದೆ, ಸೆರ್ಗನ್ ಪಾರ್ಟ ಕರೆಕ್ಟ್ ಆಗಿ ಈ ಕಡೆಗೆ ಬಲ್ಭಾಗದ ಕಡೆಗೆ ನಾವು ಸ್ವಲ್ಪ ಎಳ್ಕೊಂಡು ಇವಾಗ ಸೆರ್ಗನ್ನ ಮಾಡ್ಕೋಬೇಕಾಗುತ್ತೆ. ನೋಡಿ ನಾನಿವಾಗ ಮುಂಚೆನೆ ಸೆರ್ಗನ್ನ ಮಾಡಿರ್ಲಿಲ್ಲ, ಇವಾಗ ಸೆರ್ಗನ್ನ ಮಾಡ್ಕೊಳ್ತಾ ಇದ್ದೀನಿ. ನೀವು ಪ್ಲೀಟ್ಸ್ ನ ದೊಡ್ಡದಾಗಾದ್ರೂ ಮಾಡ್ಕೋಬಹುದು, ಚಿಕ್ಕದಾಗಾದ್ರೂ ಕೂಡ ಮಾಡ್ಕೋಬಹುದು. ಆದ್ರೆ ಸ್ಪ್ರೆಡ್ ಮಾಡಕ್ಕೆ ಸ್ವಲ್ಪ ದೊಡ್ಡದಾಗಿದ್ರೇನೆ ಒಳ್ಳೇದು. ನೋಡಿ ಈ ರೀತಿನಲ್ಲಿ ನಾವು ಸೆರ್ಗನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಜಸ್ಟ್ ಎರಡೂ ಸೈಡು ಕೂಡ ಬಾರ್ಡರ್ ಕಾಣಿಸ್ಬೇಕು, ಆ ರೀತಿನಲ್ಲಿ ನಾವು ಸೆರ್ಗನ್ನ ಮಾಡ್ಕೋಬೇಕು. ಒಂದು 5 ನೆರಿಗೆಗಳು ಬಂದಿವೆ ಸೆರ್ಗಲ್ಲಿ. ಇವಾಗ ಇದನ್ನ ನಾವು ದೇವಿಯ ಎಡಭಾಗದ ಭುಜದ ಮೇಲೆ ಹಾಕ್ಬಿಟ್ಟು ಅದನ್ನ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಇದನ್ನ ಜಸ್ಟ್ ಬಾರ್ಡರ್ ಕಾಣಿಸ್ಬೇಕು ಎರಡೂ ಸೈಡು ಕೂಡ, ಆ ರೀತಿನಲ್ಲಿ ನಾವು ಜೋಡಿಸ್ಕೋಬೇಕಾಗುತ್ತೆ. ಲಕ್ಷ್ಮಿಯ ಎಡಭಾಗದ ಕಾಲನ್ನು ಕೂಡ ಸರಿ ಮಾಡಿಕೊಂಡು ನಾನಿಲ್ಲಿ ಸೆರ್ಗಿನ ನೆರಿಗೆಗಳನ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದೇ ರೀತಿ ಸೆರ್ಗು ತುಂಬಾ ಉದ್ದ ಏನು ಬಿಡ್ಲಿಕ್ಕೆ ಹೋಗ್ಬೇಡಿ, ತುಂಬಾ ಉದ್ದ ಬಿಟ್ರೆ ಈ ಕಡೆ ಬಲಗಾಲನ್ನ ಜೋಡಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಇದು ಸೆರ್ಗನ್ನ ಶಾರ್ಟ್ ಆಗೇನೆ ಬಿಟ್ಟಿದ್ದೀನಿ. ನೋಡಿ ಮಧ್ಯಕ್ಕೆ ಇವಾಗ ಒಂದು ದಾರದಿಂದ ಟೈಟ್ ಆಗಿ ಕಟ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಕ್ಲಾತ್ ಉಳಿದಿದೆ ಅಂತ ನೀವು ಇಲ್ಲಿ ನೋಡ್ತಿರ್ಬೋದು. ಸೆರ್ಗಿನ ಭಾಗ ಏನಿದೆ ಅಲ್ಲಿಗೆನೆ ನಾವು ಬಲ್ಗಾಲನ್ನ ಜೋಡಿಸ್ಕೋಬೇಕಾಗುತ್ತೆ. ನೋಡಿ ತುಂಬಾ ಲೆಂತಿಯಾಗೇನು ನಾನು ಸೆರ್ಗುನ ಬಿಟ್ಟಿಲ್ಲ, ಶಾರ್ಟ್ ಆಗಿ ಬಿಟ್ಟಿದ್ದೀನಿ. ಮಧ್ಯಕ್ಕೆ ಒಂದು ಗಟ್ಟಿಯಾಗಿ ದಾರವನ್ನ ಕಟ್ಕೊಳ್ತಾ ಇದ್ದೀನಿ, ಡಾಬನ್ನ ಕಟ್ಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೇನೆ ಸೊಂಟ ಭಾಗ ಕೂಡ ಸಣ್ಣದಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಟೈಟ್ ಆಗಿ ದಾರವನ್ನ ಕಟ್ಕೊಂಡಿದ್ದೀನಿ. ಇವಾಗ ಈ ಕಡೆ ಸೆರ್ಗಿನ ಕಡೆ ಏನಿದೆ ಅಲ್ಲಿ ಕ್ಲಾತ್ ನ ಬಿಟ್ಕೊಂಡಿದೀವಲ್ಲ, ಇಲ್ಲಿಗೆ ಇವಾಗ ನಾವು ಬಲ್ಗಾಲನ್ನ ಜೋಡಿಸ್ಕೋಬೇಕಾಗುತ್ತೆ. ಲೆಫ್ಟ್ ಸೈಡ್ ಅಲ್ಲಿ ಮೇಲ್ಭಾಗದಲ್ಲಿ ಬರ್ತಕ್ಕಂಥ ಬಾರ್ಡರ್ಗೆ ಜೋಡಿಸ್ಬೇಕು. ಹಾಗೇನೆ ಬಲ್ಭಾಗದಲ್ಲಿ ನಾವು ಮೇಲ್ಭಾಗದಲ್ಲಿ ಅಂದ್ರೆ ಸೆರ್ಗಂದ ಭಾಗ ಏನಿರುತ್ತೆ ಅಲ್ಲಿಗೆ ನಾವು ಲಕ್ಷ್ಮಿ ಕಾಲ್ಗಳನ್ನ ಜೋಡಿಸ್ಕೋಬೇಕಾಗುತ್ತೆ. ನೋಡಿ ಇವಾಗ ಇಲ್ಲಿ ಟೈಟ್ ಆಗಿ ಒಂದು ಪಿನ್ ಅನ್ನ ಹಾಕೊಂಡು ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಮಾಡಿದಾದ್ಮೇಲೆ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನ ಸ್ವಲ್ಪ ರೋಲ್ ಮಾಡಿಬಿಟ್ಟು ಅಲ್ಲೊಂದು ಸೇಫ್ಟಿ ಪಿನ್ ಅನ್ನ ಅಥವಾ ಗುಂಡ್ ಪಿನ್ ಅನ್ನ ಹಾಕೊಂಡು ಇದನ್ನ ಸೆಕ್ಯೂರ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಕ್ಲಾತ್ ಇದ್ರೆ ಕಾಲು ಚೆನ್ನಾಗಿ ಕಾಣಿಸಲ್ಲ, ಸೀರೆ ಎಲ್ಲ ಸ್ವಲ್ಪ ಸುಕ್ಕದಂಗೆ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಈ ತರ ಫೋಲ್ಡ್ ಮಾಡಿಬಿಟ್ಟು ಅಲ್ಲಿ ಗುಂಡ್ ಪಿನ್ನು ಅಥವಾ ಸೇಫ್ಟಿ ಪಿನ್ ಅನ್ನು ಹಾಕೊಂಡು ಕಂಪ್ಲೀಟ್ ಆಗಿ ಈ ರೀತಿ ಕವರ್ ಮಾಡಿಬಿಡಿ.
ನೋಡಿ ಇದಿಷ್ಟು ಆಯ್ತು. ಲಕ್ಷ್ಮಿಯ ಕಾಲ್ಗಳು ಕೂಡ ಜೋಡಿಸಿದ್ದಾಯ್ತು. ಈಗ ಬಲಭಾಗದ ನೆರಿಗೆ ಏನಿದೆ, ಕೆಳಭಾಗದಲ್ಲಿ ಇರ್ತಕ್ಕಂಥ ನೆರಿಗೆಗಳು, ಅದನ್ನ ಈ ಬಲಭಾಗದ ಕಾಲಿನವರೆಗೂ ಕೂಡ ತಂದು ಅಲ್ಲೊಂದು ಸೇಫ್ಟಿ ಪಿನ್ ಅನ್ನು ಹಾಕೋಬೇಕಾಗುತ್ತೆ. ಈ ಒಂದು ಅಲಂಕಾರ ಫ್ರೆಂಡ್ಸ್ ತುಂಬಾ ಅಂದ್ರೆ ತುಂಬಾ ಈಸಿ ಇರುತ್ತೆ, ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ. ನಾವು ನೀಟಾಗಿ ಮಾಡ್ಕೊಂಡ್ವಿ ಸ್ವಲ್ಪ ಪೇಷನ್ಸ್ ಇಂದ ಅಂದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ. ನೋಡಿ ಅಲ್ಲೊಂದು ಸೇಫ್ಟಿ ಪಿನ್ ಅನ್ನು ಹಾಕೊಳ್ತಾ ಇದ್ದೀನಿ. ಇವಾಗ ನೆರಿಗೆಗಳನ್ನ ಸ್ಪ್ರೆಡ್ ಮಾಡೋ ಅವಶ್ಯಕತೆನೇ ಇರಲ್ಲ, ಅಷ್ಟು ನೀಟಾಗಿ ಬಂದ್ಬಿಡುತ್ತೆ. ನಾವು ಎಲ್ಲಾ ನೆರಿಗೆಗಳಿಗೂ ಕೂಡ ಇದು ಗುಂಡ್ಪಿನ್ ಅನ್ನ ಹಾಕೊಂಡಿರೋದ್ರಿಂದ. ನೋಡಿ ಇವಾಗ ಕಾಲ್ಗಳನ್ನ ನೀವು ಪದ್ಮಾಸನದಲ್ಲಾದ್ರೂ ಹಾಕೋಬಹುದು ಅಥವಾ ಈ ರೀತಿ ಕೂಡ ಹಾಕೋಬಹುದು, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇವಾಗ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಇವಾಗ ನಾನು ಸೊಂಟಕ್ಕೆ ಡಾಬನ್ನ ಕಟ್ಕೊಳ್ತಾ ಇದ್ದೀನಿ. ಡಾಬನ್ನು ಕೂಡ ಕಟ್ಟಿದ್ದಾದ್ಮೇಲೆ ಅಲಂಕಾರ ಈ ರೀತಿ ಕಾಣಿಸ್ತಾ ಇದೆ. ಮಧ್ಯಕ್ಕೆ ಅಂದ್ರೆ ಲಕ್ಷ್ಮಿಯ ಕಳಸದ ಕಂಠ ಭಾಗಕ್ಕೆ ನಾನಿಲ್ಲಿ ಒಂದು ನೆಕ್ಲೆಸ್, ಹಾಗೇನೆ ನಿಮ್ಮಲ್ಲಿ ಇರ್ತಕ್ಕಂಥ ಅಲಂಕಾರಿಕ ವಸ್ತುಗಳು ಯಾವ್ದಾದ್ರೂ ಆಗಬಹುದು, ಅದನ್ನೆಲ್ಲವನ್ನು ಕೂಡ ಹಾಕಿ ಲಕ್ಷ್ಮಿಯನ್ನ ಅಲಂಕರಿಸಬಹುದು. ನೋಡಿ ಇವಾಗ ಫೈನಲಿ ಈ ರೀತಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಲಕ್ಷ್ಮಿಯ ಕಳಸಕ್ಕೆ ಒಂದು 3 ಮಾವಿನ ಎಲೆ ಅಥವಾ 5 ಮಾವಿನ ಎಲೆಗಳನ್ನ ಇಟ್ಟು ನೀವು ತೆಂಗಿನಕಾಯಿನ ಇಟ್ಟು ಲಕ್ಷ್ಮಿಯ ಮುಖಸಿರಿಯನ್ನ ಕಟ್ಟಿ ಅಲಂಕಾರವನ್ನ ಮಾಡ್ಕೋಬಹುದು. ಕಂಪ್ಲೀಟ್ ಆಗಿ ಅಲಂಕಾರ ಎಲ್ಲ ಮುಗಿದ ಮೇಲೆ ನಮ್ಮನೆಯ ಮುದ್ದು ಲಕ್ಷ್ಮಿ ಈ ರೀತಿ ಕಾಣಿಸ್ತಾ ಇದ್ದಾರೆ. ಈ ಒಂದು ಅಲಂಕಾರ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ. ಹಾಗೇನೆ ಹೇಗ್ ಬಂದಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.